विज्ञानरोचिः परिपूरितान्तर्बाह्याण्डकोशं हरितोपलाभम् भक्ताभयेकं विधिसर्वपूर्वनिर्माणविज्ञानदम् आनतोऽस्मि ಈಗ ಬ್ರಹ್ಮಾದಿ ಬ್ರಹ್ಮಣ ಸಹ ವಿರಜಾಸ್ಥಾನೇನ ಲಿಂಗಭಂಗಂ ಪ್ರಾಪಯಿತ್ವಾ ಆವಿರ್ಭೂತ ವಿಚಿತ್ರ ಸ್ವರೂಪಾನಂದಾನುಭವದಾತ್ರೆ. ಇದೇನಾಯ್ತು? ಇಲ್ಲಿಂದ ಒಂದು ದೊಡ್ಡ ವಾಕ್ಯ. ಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣಾಂ. ಇನ್ನು ಹಿಂದೆ ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ಸ್ಥೂಲರಾಶಿವತ್ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯ ಪಾಪಾನಿಷ್ಟಕಂ ಕಾಮ್ಯಕರ್ಮಣಾಂ. ಆಮೇಲೆ ಬ್ರಹ್ಮೋಪದೇಶಾನಾಂ ವಾತಪುತ್ರೀಯತಾ ಪ್ರಸಂಗ ಪರಿಹಾರಾಯ ಭಗವತ ಅವಶೇಷಿತ ಭೋಗೇನ ವಿಶೇಷೀಕೃತ ಪ್ರಾರಬ್ಧ ಕರ್ಮಣ ಸತ್ಯಲೋಕೆ ಚತುರ್ಮುಖಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ವೈಕುಂಠಲೋಕಸ್ಥಿತ ಭಗವದಾಖ್ಯ ಅಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ಮಹಾಪ್ರಳಯೇ ಚತುರ್ಮುಖಂ ಪ್ರಾಪ್ತಾನಾಂ ಸೋತ್ತಮ ಪ್ರವೇಶದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂಚ ಬ್ರಹ್ಮಣಾ ಸಹ ವಿರಜಾಸ್ಥಾನೇನ ಲಿಂಗಭಂಗಂ ಪ್ರಾಪಯಿತ್ವಾ ಆವಿರ್ಭೂತ ವಿಚಿತ್ರ ಸ್ವರೂಪಾನಂದಾನುಭವದಾತ್ರೆ. ಅಪರೋಕ್ಷ ಜ್ಞಾನ ಬಂದಲ್ಲಿ ಏನಾಗತ್ತೆ ಎಂಬುದನ್ನು ಒಂದು ದೊಡ್ಡ ವಾಕ್ಯದಲ್ಲಿ ತಿಳಿಸಿ ಅಲ್ಲಿ ಮುಕ್ತಿ ಆಗತ್ತೆ ಅಂತ ಆಯ್ತು. ಅದು ಮೊದಲನೇದು ಕರ್ಮಕ್ಷಯ, ಆಮೇಲೆ ಉತ್ಕ್ರಾಂತಿ ಮಾರ್ಗ ಭೋಗ, ಇದಿಷ್ಟು ಬಂತಿದ್ರಲ್ಲಿ. ಮೊದಲನೇದಾಗಿ ಕರ್ಮಕ್ಷಯ, ಆಮೇಲೆ ಉತ್ಕ್ರಾಂತಿ, ಆಮೇಲೆ ಮಾರ್ಗ, ಆಮೇಲೆ ಭೋಗ. ಇಷ್ಟನ್ನು ಒಂದೇ ಲೈನಲ್ಲಿ ಸಂಗ್ರಹ ಮಾಡಿದ್ದ. ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂಚ ಬ್ರಹ್ಮಣಾ ಸ ವಿರಜಾಸ್ಥಾನೇನ ಲಿಂಗಭಂಗಂ ಪ್ರಾಪಯಿತ್ವಾ ಆವಿರ್ಭೂತ ಸ್ವರೂಪಾನಂದಾನುಭವದಾತ್ರೆ. ಬ್ರಹ್ಮಾದಿ ಏಕಾಂತ ಭಕ್ತಾನಾಂ ನಿರುಪಾಧಿಕ ಇಷ್ಟಾಯ. ಬ್ರಹ್ಮಾದ್ಯೇಕಾಂತ ಭಕ್ತಾನಾಂ ನಿರುಪಾಧಿಕ ಇಷ್ಟಾಯ. ಬ್ರಹ್ಮವಾಯು ಮೊದಲಾದ ರುಜುಗಳಿಗೆ ನಿರುಪಾಧಿಕ ಪ್ರಿಯ ಇಷ್ಟಾಯ. ನಿರುಪಾಧಿಕ ಪ್ರಿಯ. ನಿರುಪಾಧಿಕ ಅಂದ್ರೇನು? ಉಪಾಧಿ ಯಾವುದು? ಮುಕ್ತಿ ಬೇಕು ಒಬ್ಬರು ಕೂಡ ಇಲ್ಲ ಅವರಿಗೆ. ಬೇರೆ ಕೇಳೋದಲ್ಲ, ಮುಕ್ತಿ ಬೇಕು ಅಂತ ಕೇಳೋದಿಲ್ಲ. ಏನ್ ಕೇಳ್ತಾರ ಅವರು? ಭಕ್ತಿ ಬೇಕು ಅಂತ ಕೇಳ್ತಾರೆ. ಅವ್ರೆಂಥವ್ರು? ಏಕಾಂತ ಭಕ್ತರು ಅಂತ ಹೇಳ್ತಾರೆ. ಏನ ಅದೇ ಕೇಳಿದ್ರು, ಅದೇ ರುಜುಗಳಂತ ಅದೇ ರಜಿತ್. ಹೇಳಿದ್ದೇನ ದೊಡ್ಡ ವಿರೋಧ ದೇವತೆಗಳೆಲ್ಲ, ಚಿಕ್ಕ ದೇವತೆಗಳು ದೊಡ್ಡವರು ಪ್ರವೇಶ ಮಾಡಬೇಕು ಅವ್ರಿಗೆ ಹೇಳಿದ್ರು, ಇವರಿಗೆಲ್ಲ ಉಳಿದೆಲ್ಲ ಈ ಮಾರ್ಗ ಬೇರೆ. ಆನಂದಾನುಭವದಾತ್ರಿ ಬ್ರಹ್ಮಾದಿ ಏಕಾಂತ ಭಕ್ತಾನ ಉಪಾಧಿ ಅಂದ್ರೆ ನಿಮಿತ್ತ, ಅದಕ್ಕೋಸ್ಕರ ಬೇಕು. ಆ ಕೆಲಸ ಆದ್ಮೇಲೆ ಬೇಕಿಲ್ಲ. ಒಂದ್ ಕೆಲಸಕ್ಕೋಸ್ಕರ ಬೇಕು, ಕೆಲಸ ಆದ್ಮೇಲೆ ಬೇಕಿಲ್ಲ ಅಂದ್ರೆ ಏನದು? ಉಪಾಧಿ. ಏನ್ ಉಪಾಧಿ? ಕೆಲಸ ಬೇಕಾಗಿರೋದು ಉಪಾಧಿ. ಕೆಲಸ ಆದ್ಮೇಲೆ ಇಲ್ಲ. ಆದ್ರೆ ದೇವರಲ್ಲಿ ಹಾಗೆ ನಾವು ಮಾಡಬಾರ್ದು. ಯಾಕೆ? ಯಾವಾಗ್ಲಿರುತ್ತೆ. ಆದ್ರೆ ಅವೇನ್ ಮಾಡುತ್ತೆ? ಮತ್ ಬಿಟ್ರೆ ಕಷ್ಟ ಅಥವಾ ಕೇಳಿ ಮಾಡ್ತಾರೆ. ಅವ್ರು ಕೇಳೋದಿಲ್ಲ. ಅದಕ್ಕೋಸ್ಕರ ಏನಾಯ್ತದ? ನಿರುಪಾಧಿಕಕ್ಕೆ ಪದ ಸರಿ ತರೋದು. ದೇವರು ನಮಗೆ ಏನ್ ಕೊಡ್ಲಿ ಬಿಡ್ಲಿ ನಮ್ಗೆ ಇಷ್ಟ. ಈಗ ಕೊಟ್ಟಿರೋದೇ ಬೇಕಾದಷ್ಟಿದೆ, ನಮಗೆ ಕಾಪಾಡ್ತಾ ಇರೋದೇ ಬೇಕಾದಷ್ಟೇ. ಇದೇನು ಕೇಳೋದಕ್ಕೆ ಹೋಗ್ಬಾರ್ದು. ಅಂತವತ್ತಲ್ಲಿ ಕೇಳ್ತೇವೆ ಅಂದ್ರೆ ಏನರ್ಥ? ಒಂದು ಉಪಾಧಿ ನಮಗಿದೆ ಅಂತ. ಅವ್ರಿಗೆ ಅದಿಲ್ಲ. ಆದ್ರಿಂದ ಏಕಾಂತ ಭಕ್ತರು ಅಂತ ಅವ್ರ ಹೆಸರು. ತದಿತರ ಭಕ್ತಾನ ಮೋಕ್ಷೋಪದೇಶೇನ ಭಜನೀಯಾಯ. ಇವರು ಕೇವಲ ದೇವ್ರ ಪ್ರೀತಿ ಅಂತ ಮೋಕ್ಷ ಕೂಡ ಯಾತ್ರೆ ತಗೊಳ್ತಾರೋ ಅವರು ದೇವ್ರು ಕೊಟ್ಟ ಬೇಡ ಅನ್ಬಾರ್ದು ಅಂತ ಅರ್ಥ ಹೊರತು ಅವ್ರಿಗೆ ಭಕ್ತಿ ಬೇಕು. ಇವ್ರು ಹಾಗಲ್ಲ, ಮುಕ್ತಿ ಬೇಕು ಅಂತ ಹೇಳೋದ್ರಿಂದ ತದಿತರ ಭಕ್ತಾನ ಅಂದ್ರೆ ಏಕಾಂತ ಭಕ್ತರು ಅಲ್ಲದೆ ಇರತಕ್ಕಂಥವ್ರು ಇರ್ತಾರಲ್ಲ, ಅವರಿಗೆ ಮೋಕ್ಷೋದ್ದೇಶೇನ ಭಜನೀಯಾಯ. ಮೋಕ್ಷಕ್ಕೋಸ್ಕರವಾಗಿ ಅವರು ಆರಾಧನೆ ಮಾಡಲ್ಪಡ್ತಾರೆ ಅಂದ್ರೆ ಮೋಕ್ಷ ಅವರು ಕೊಡ್ತಾರೆ. ಸಾಕಲ್ಯೇನ ರಮಾ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ. ಇವರನ್ನು ಎಷ್ಟೇ ಉಪಾಸನೆ ಮಾಡಿದರೂ ಕೂಡ ಪೂರ್ಣ ಉಪಾಸನೆ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾತಕ್ಕೆ? ಸಾಕಲ್ಯೇನ ಅಂದ್ರೆ ಸರ್ವಾತ್ಮ ಪರಿಪೂರ್ಣವಾಗಿ ರಮಾ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ. ರಮಾ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಮತ್ತೆ ಒಟ್ಟಿಗೆ ಸೇರಿಸಿದ್ರು ಅಂದ್ರೆ ಒಟ್ಟಿಗೆ ಸೇರಿದ್ರು ಕೂಡ ರಮಾ ಪ್ರತ್ಯೇಕ ಮಾಡ್ಲಿಲ್ಲ. ಎಲ್ಲರೂ ಒಟ್ಟಿಗೆ ಸೇರ್ಕೋದ್ರು ಕೂಡ ದೇವ್ರ ಗುಣಗಣ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಒಂದು ಗುಣ ನೆನೆಸ್ಲಿಕ್ಕೂ ಸಾಧ್ಯ ಇಲ್ಲ. ಅದು ದೇವರ ದೊಡ್ಡ ಮಹಿಮೆ. ಅದು ಅನಂತ.
ದೇವತಾತ್ವೇ ವೆರಿ ಸಿಂಪಲ್ ಅದು. ಆಕಾಶದ ಪ್ರತಿ ಲೈನಲ್ಲೂ ಅನಂತ ಗೊತ್ತಾದ. ಪ್ರತಿ ಲೈನ್ ಹಾಕಿದ್ರು ಕೂಡ ಏನದು ಎಂಡ್ಲೆಸ್. ಅವು ಸುಲಭವಾಗಿ ಅರ್ಥ ಆಯ್ತು. ಆಕಾಶನೇ ಹೇಗಿದ್ದಾಗ ದೇವರು ಹೇಗಿರ್ತಾರೆ, ಇಂಥ ಇಂಥ ಎಷ್ಟು ಲೈನ್ ಹಾಕ್ಬೋದು ಆಕಾಶದಲ್ಲಿ? ಇನ್ಫೈನೈಟ್. ಆದ್ರೆ ಅನಂತ. ಒಂದೊಂದು ಒಂದು ಗುಣ ಅಂತ ಇಟ್ಕೊಂಡಾಗ ಎಷ್ಟಾಯ್ತು ಅಲ್ಲಿಗೆ? ಅನಂತ ಗುಣ. ಒಂದೊಂದು ಗುಣನೂ ಅನಂತ. ನಮ್ಗೆಲ್ಲ ಅನ್ಸುತ್ತೆ ಹೋದ್ರೆ ಒಂದು ಗುಣ ಅನಂತ ಹೇಗಾಗುತ್ತೆ ಅಂತ. ಒಂದು ಗುಣ ಅನಂತ ಅಲ್ಲ, ಉಳಿದು ಅನಂತ ಅಲ್ಲ. ಹಾಗಿದ್ರೆ ಒಂದು ಗೆರೆಗೆ ಎಂಡು ಬಂತು ಅಂದ್ರೆ ಉಳಿದ ಗೆರೆಗಳಿಗೆ ಏನು ಬರುತ್ತಾಗ ಎಂಡು ಬರುತ್ತೆ. ಉಳಿದವ್ರಿಗೆಲ್ಲ ಹಾಗಾಗುತ್ತೆ. ಆದ್ರೆ ನಾರಾಯಣದ ಏನಿಲ್ಲ, ಅದ ಎಂಡೇ ಇಲ್ಲ. ಅದನ್ನ ತಿಳ್ಕೊಳ್ಳೋದೇ ದೊಡ್ಡ ಮಹಿಮೆ. ಆಗ ಚಿಂತನೆ ಉಪಯೋಗ ಆಗುತ್ತೆ, ಎಲ್ಲರೂ ಉಪಯೋಗ ಬರೋದಿಲ್ಲ. ಆನೆ ಅಂತಷ್ಟು ಹೀಗೆ ನೋಡಿದ್ರೆ ಆನೆ ಆಗುತ್ತೆ. ಅದ ಆನೆ ಅಂತಷ್ಟು ಮೇನ್ ಚಿತ್ರ ಬರುತ್ತೆ, ದೊಡ್ಡ ಆಕಾರ ಬರುತ್ತೆ. ಅದು ದೇವ್ರ ಬಗ್ಗೆ ನಾವು ತೀರಾ ನಿರಾಕಾರಿ ಆಕಾರನೇ ಬರೋದಿಲ್ಲ. ಆದ್ರಿಂದ ಅದು ಧ್ಯಾನ ಅನ್ಸೋದೇ ಇಲ್ಲ. ನಿರಾಕಾರದ ಧ್ಯಾನ ಅಂದ್ರೆ ಮೀನಿಂಗ್ಲೆಸ್ ಟೋಟಲ್. ಧ್ಯಾನದ ಉದ್ದೇಶ ಏನು? ಒಂದು ಗುರಿ ಇಟ್ಕೊಳ್ಳೋದು. ಗುರಿಗೆ ಆಕಾರ ಬೇಕು. ಆಕಾರ ಇಲ್ಲದೆ ಧ್ಯಾನ ಮಾಡೋದು ಅಂದ್ರೆ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಹೌದು, ಅದಕ್ಕೆ ಧ್ಯಾನ ಶ್ಲೋಕ ಇಟ್ಟಿಲ್ಲ ಅದಕ್ಕೋಸ್ಕರ. ಹೇಗೆ ಕೌಂಟಬಲ್ ಆಗುತ್ತೆ? ಈ ಒಂದು ಗೆರೆ ಅಂತ ಹೇಳ್ಕೊತ ಏನಾಯ್ತಾರೆ ಈಗ? ಎಷ್ಟೇ ನಮಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟು ಹಾ ಅಲ್ಲ, ಅದೇ ಹೇಳ್ತೀವಿ. ಅವಶ್ಯಕಾಲ ಅಂದ್ರೆ ಅನಂತ ಅಂತ ಅರ್ಥ. ಎಣಸಕ್ಕೆ ಇದೇ ಆಗೋದಿಲ್ಲ ಅಲ್ಲ, ಎಣಿಕೆನೇ ಇಲ್ಲ. ಅದಕ್ಕೆ ಎಣಿಕೆನೇ ಇಲ್ಲ. ಕೋಟಿಗೆ ಏನರ್ಥ? ಕೋಟಿ ಲಕ್ಷಕ್ಕೆ ಅರ್ಥ. ಅನಂತಕ್ಕೆ ಏನರ್ಥ? ಅನಂತ ಅಂತಾನೆ ಅರ್ಥ. ಎಣಿಸಿದ ತಕ್ಷಣ ಅನಂತ ಹೊರಟೋಯ್ತು. ಅಂತ ಅಂದ್ರೆ ಲಿಮಿಟ್, ಎಂಡ್ ಅದಿಲ್ಲ. ಬ್ರಹ್ಮಾದಿ ಏಕಾಂತ. ಯಾಕೆ ಅಷ್ಟೆಲ್ಲ ಹೇಳಿದ್ರೆ ಹೇಳಿದಷ್ಟೇ ತಿಳ್ಕೊಳಕ್ ಬರೋದಿಲ್ಲ ಅಂತ ಅವ್ರು ಹೇಳಿ ಉಪಯೋಗ ಇಲ್ಲ. ಅದು ಹೇಳಿ ತಿಳ್ಕೊಳ್ಳೋದಕ್ಕೆ ಅಷ್ಟು ಕಷ್ಟ ಇದೆ. ಯೋಚನೆ ಮಾಡ್ತಾ ಹೋದ್ರೆ ಅಲ್ಲಿ ಫೇಲ್ ಆಗ್ಬಿಡುತ್ತೆ. ಚಿಂತನೆ ಮೀರಿ ಹೋಗ್ಬಿಡುತ್ತೆ ಆಗ್ಲೇ. ಅದು ಎಲ್ಲರೂ ಒಟ್ಟಾಗಿ ಸೇರಿದ್ರು ಅಷ್ಟೇ ಹೈಟ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ಏತಾಂದ ವ್ಯಾಖ್ಯಾ ಶ್ರೀ ಸರ್ವ ವಿಜ್ಞಾನ ಕವಿತಾ ವಿಜಯಾದಿ ಸದ್ಗುಣ ಪ್ರದಾತ್ರೆ. ಇಲ್ಲಿಂದ ಏನ್ ಶುರು ಮಾಡ್ತಾರೆ ಈಗ? ಇಷ್ಟೊತ್ತು ವೇದವ್ಯಾಸ ಹೇಳಿದ್ರು ಬ್ರಹ್ಮಸೂತ್ರದ ಸಾರಾಂಶ, ವೇದವ್ಯಾಸರ ಮಹಿಮೆ. ಇಲ್ಲಿಂದ ಮುಂದೆ ಅಲ್ಲಿ ಎರಡು ಭಾಗ ಮಾಡಿದ್ದಾರೆ. ಒಂದು ಅವ್ರ ಉಪದೇಶ, ಆಮೇಲೆ ಅವ್ರ ಮಹಿಮೆ. ಮೊದಲನೇ ಉಪದೇಶ ಹೇಳಿದ್ರು ಅಂದ್ರೆ ಭಕ್ತಿ ಬರಲಿಕ್ಕೆ ಇದು ಬೇಕು, ಇಂಥ ಗ್ರಂಥ ಬರೆದಿದ್ದಾರೆ. ಉಳಿದವ್ರು ಹೇಗಿದ್ದಾರೆ ಅಂತ ಬುದ್ಧಿರ ಭಾಗ. ಇಲ್ಲಿಂದ ಉಳಿದ ಭಾಗ ಎಷ್ಟು ವಿಸ್ತಾರವಾಗಿದೆ, ಅದಿಷ್ಟು ದೇವರ ಮಹಿಮೆ. ತಥಿತರ ಭಕ್ತಾನ ಮೋಕ್ಷೋಪದೇಶ ಮುಂದೆ ಈಗ ಸರ್ವ ವಿಜ್ಞಾನ ವ್ಯಾಖ್ಯಾ. ನಿಮ್ಮಲ್ಲಿ ಏನಾಗಿದೆ? ಮೊದಲು ಬಂದಿದೆ. ಏನ್ ಸರ್ವ ವಿಜ್ಞಾನ ಏನಾಗಿದೆ? ಮತ್ತೆ ವ್ಯಾಖ್ಯಾ ಶ್ರೀ ಸರ್ವ ವಿಜ್ಞಾನ ಕವಿತಾ ವಿಜಯ ಆದಿ ಸದ್ಗುಣ ಪ್ರದಾತ್ರಿ. ಏನೇನು ಕೊಡ್ತಾರೆ ವೇದವ್ಯಾಸ ದೇವರು ಅಂದ್ರೆ? ವ್ಯಾಖ್ಯಾನ ಶಕ್ತಿ, ಶ್ರೀ ಸಂಪತ್ತು ಅಥವಾ ವ್ಯಾಖ್ಯಾಶ್ರೀ ವ್ಯಾಖ್ಯಾನ ಸಂಪತ್ತು. ಆಮೇಲೆ ಸರ್ವ ವಿಜ್ಞಾನ ಯಥಾಯೋಗ್ಯವಾಗಿ ಸರ್ವಜ್ಞತ್ವ. ಸರ್ವ ವಿಜ್ಞಾನ ಒಂದೇ ಕ್ಲಾಸ್ ಪೂರ್ತಿ ಮುಗೀತು ಅಂತ ಹೇಳ್ತಾರಲ್ಲ ಹಾಗೆ, ಅವರಿಗೆ ಸಾಧನೆಗೆ ಎಷ್ಟು ಬೇಕು ಪೂರ್ತಿ ಜ್ಞಾನವನ್ನು ಕೊಡ್ತಾರೆ. ಆಮೇಲೆ ಕವಿತಾ, ಕಾವ್ಯ ಬರೆಯ ಶಕ್ತಿ ಕೊಡ್ತಾರೆ. ವಿಜಯ, ವಾದಿ ವಿಜಯವನ್ನು ತಂದುಕೊಡ್ತಾರೆ. ಎಲ್ಲದರ ಮೇಲೆ ವಿಜಯವನ್ನು ತಂದುಕೊಡ್ತಾರೆ. ಇದೇ ಮೊದಲಾದಂತ ಸದ್ಗುಣಗಳನ್ನ ಪ್ರದಾತ್ರೆ. ಇವೇ ಮೊದಲಾದ ವೇದವ್ಯಾಸ ಮಂತ್ರದ ಫಲಶ್ರುತಿ. ವ್ಯಾಖ್ಯಾತಿ ಸರ್ವ ವಿಜ್ಞಾನ ಕವಿತಾದಿ ಗುಣಪ್ರದಃ ತಂತ್ರಸಾರ. ಅದನ್ನು ಜೋಡಿಸಿದ್ದಾರೆ. ಇದರಲ್ಲಿ ಯಾವುದವ್ರ ಸ್ವಂತ ವಾಕ್ಯ ಇಲ್ಲ. ಎಲ್ಲ ಏನ್ ಮಾಡಿದ್ದಾರೆ? ಕಂಪೈಲ್ ಮಾಡ್ತಾ ಹೋಗಿದ್ದಾರೆ. ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ನಾವು ಕೊಟ್ಟ ಸ್ವರ್ಣ ಅದನ್ನೇ ಕೊಡ್ಬೇಕೇ ಹೊರತು ಬೇರೆ ಸೇರಿಸ್ಬಿಟ್ರೆ ಹೋಯ್ತು ಅಲ್ಲಿಗೆ. ಸರಿಯಾಗಿ ಅದನ್ನೇ ಕೊಡ್ಬೇಕು. ಜೋಡಿಸ್ಕೊಡೋದಷ್ಟೇ ಕೆಲಸ ಅವರು. ಸದ್ಗುಣ ಪ್ರದಾತ್ರೆ. ಪರಮಾತ್ಮ ಸದ್ಗುಣ ಯಾತಕ್ಕೆ ಕೊಡ್ತಾನೆ ಅಂದ್ರೆ ಅವನು ಅನಂತಾನಂತ ಸದ್ಗುಣ ಪರಿಪೂರ್ಣರಾದ್ರಿಂದ ಸದ್ಗುಣವನ್ನು ಕೊಡ್ತಾನೆ. ಬ್ರಹ್ಮಸೂತ್ರ, ಮಹಾಭಾರತ, ಶ್ರೀಮದ್ ಭಾಗವತಾದಿ ಅಶೇಷ ಸಚ್ಛಾಸ್ತ್ರ ಕರ್ತ್ರೆ. ಬ್ರಹ್ಮಸೂತ್ರ ವೇದ ಅಂತ ಹೇಳಿಲ್ಲ. ಯಾಕೆ ವೇದ ಹೇಳಿಲ್ಲ? ಬರದಿಲ್ಲ, ಅದರಿಂದ ಹೇಳಿಲ್ಲ. ಬರೆಯೋದಲ್ಲ ಅದು. ಬ್ರಹ್ಮಸೂತ್ರ, ಮಹಾಭಾರತ, ಶ್ರೀಮದ್ ಭಾಗವತಾದಿ ಅಶೇಷ ಸಚ್ಛಾಸ್ತ್ರ ಕರ್ತ್ರೆ. ಎಲ್ಲಾ ಸಚ್ಛಾಸ್ತ್ರವನ್ನು ಬರೆಯೋರು. ಅದಕ್ಕೆ ಅವ್ರ ಬಗ್ಗೆ ಏನಂತ ಮಾತಿದೆ? ವ್ಯಾಸೋಚ್ಛಿಷ್ಟಂ ಜಗತ್ಸರ್ವ. ಜ್ಞಾನ ಏನಾದ್ರು ಇವತ್ತು ಇದೆ ಅಂದ್ರೆ ಅದು ವೇದವ್ಯಾಸ ಹೇಳಿಬಿಟ್ಟಿದ್ದೆ ಹೊರತು ಅವ್ರು ಹೇಳದೇ ಇರೋದು ಯಾವುದೂ ಇಲ್ಲ. ಅವ್ರು ಹೇಳದೇ ಇರೋದು ಅವ್ರಿಗೆ ಗೊತ್ತಿರ್ಬೋದು, ಎಲ್ಲ ಹೇಳ್ತಾರೆ ಅಂತಿಲ್ಲ. ಅದು ನಮಗೆ ಬೇಕಾದಷ್ಟು ಹೇಳ್ತಾರೆ ಅಂತಾನೂ ಇಲ್ಲ. ವೇದವ್ಯಾಸರು ಏನ್ ಮಾಡಿದ್ದಾರೆ? ಅವರವರಿಗೆ ಪೂರ್ಣ ಆಗಬೇಕು ಆ ರೀತಿ ಹೇಳ್ಕೊಟ್ಟಿದ್ದಾರೆ. ಅವ್ರ ಜ್ಞಾನ ಮಾತ್ರ ಅವ್ಯಾಕರ ಆಕಾಶದಂತೆ ಪರಿಪೂರ್ಣ. ಶ್ರೀ ವಿಷ್ಣು ನಾಮ್ನಿ ಸಂಹಿತಾ ದೇವತಾತ್ವೇನ ಹಸ್ವ ಮಾಂಡೂಕೇಯೋಪಾಸಿತಾಯ.
ವಿಷ್ಣು ನಾಮ್ನಿ ಸಂಹಿತಾ ದೇವತಾತ್ವೇನ ಹ್ರಸ್ವ ಮಾಂಡೂಕೇಯ ಉಪಾಸಿತಾಯ. ಹ್ರಸ್ವ ಮಾಂಡೂಕ ಅಥವಾ ಮುನಿಗಳ ಹೆಸರು. ಮಾಂಡೂಕೋಪನಿಷತ್ ಹೇಗೋ ಹ್ರಸ್ವ ಮಾಂಡು ಚಿಕ್ಕದಾಗಿರೋ ಮಾಂಡೂಕೇಯರು ಅಂತ ಅರ್ಥ. ಅವರಿಂದ ಉಪಾಸಿತನಾಗಿದ್ದಾನೆ. ಇದೆಲ್ಲ ಐತರೇಯ ಭಾಷೆ ಎಲ್ಲ ಕೂಡ. ಏನಂತ ಉಪಾಸಿತ ಅಂತ ಕೇಳಿದ್ರೆ ವಿಷ್ಣು ನಾಮ್ನಿ, ವಿಷ್ಣು ಅಂತ ಹೆಸರಿದೆ, ವಿಷ್ಣು ಇದೆ. ಸಂಹಿತಾ ದೇವತಾತ್ವೇನ ವಿಷ್ಣು ವಿಷಾಣ, ವಿಷ್ಣುನ ಬಿಡಿಸಿದ್ರೆ ಏನಾಗುತ್ತೆ ಅದು ವಿಷಾಣ ಆಗುತ್ತೆ. ಹೂ ಸೇರಿಸಿದ್ರೆ ವಿಷ್ಣು ಅಂತ ಆಗುತ್ತೆ, ವಿಷಾಣ ವಿಷ್ಣು ಅಂತ ಆಗುತ್ತೆ. ಇದು ಬಿಡಿಸೋದು, ಕೂಡಿಸ್ಬಿಟ್ರೆ ವಿಷ್ಣು ಅಂತ ಆಯ್ತು. ಇದಕ್ಕೆ ಇದು ಈ ರೀತಿಯಲ್ಲಿ ಕೂಡಿಸಿದಾಗ ಏನಾಗುತ್ತೆ ಸಂಹಿತ. ಕೂಡಿಸ್ತಾ ಹೋದಾಗ ಸಂಧಿ ವಿಭಾಗ, ಸಂಧಿ ಮಾಡ್ದೇನೆ ಹೇಳಿದಾಗ ವಿಷ್ಣು ಅಂತ ಆಗುತ್ತೆ. ಇದೇನು ಸಂಹಿತಾ ದೇವತಾತ್ವೇ ಏನು ಹೇಳಿದ ಐತರೆ ಅಂತ ಹೇಳ್ತಾರೆ. ಎಲ್ಲ ಐತರೆ. ವಿಷ್ಣು ಶಬ್ದ ಹೇಗೆ ಬಂದಿದೆ ಅಂದ್ರೆ ವಿಷಾಣ, ಶಾಣ ಮುಖ್ಯ, ಶಾಣ ಬಲ ಆನಂದ, ವಿ ಅಂದ್ರೆ ವಿಶೇಷ, ಹೂ ಅಂದ್ರೆ ಸಹಜವಾಗಿರೋದು, ತಾಚ್ಛೀಲ್ಯಾರ್ಥ ಹೂ ಅಂತ ಹೇಳಿ ಪ್ರತ್ಯಯ ಯಾವ ಬರುತ್ತೆ ಅವ್ರ ಸ್ವಭಾವ ಅಂತ ಹೇಳ್ಬೇಕಾದ್ರೆ ಅದು ಆ ಪದ ಉಪಯೋಗಿಸ್ತಾರೆ. ಸೊ ವಿಶಿಷ್ಟವಾದ ಶ ಮತ್ತು ಡಗಳನ್ನ ಸ್ವರೂಪವನ್ನಾಗಿ ಹೊಂದಿರತಕ್ಕಂತಹ ಇದೆಯಲ್ಲ, ಇದು ವಿಷ್ಣು ಶಬ್ದದ ಅರ್ಥ ಇದೆ. ವಿಶ್ವಮಿಶ್ವರ ವಶತ್ಕ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಇದೆ. ಅಲ್ಲಿ ವಿಶೇಷಾಂಶ ಏನು ಅಂದ್ರೆ ಎಲ್ಲಾ ಶಬ್ದಗಳು ಕೂಡ ವಿಷ್ಣು ಶಬ್ದ ರೆಡ್ಯೂಸ್ ಆಗುತ್ತೆ. ಎಲ್ಲಾ ಶಬ್ದಗಳು ರೆಡ್ಯೂಸ್ ಆಗಿಬಿಟ್ಟು ವಿಷ್ಣು ಅಂದ್ರೆ ಸರ್ವ ಶಬ್ದ ವಾಚ್ಯತ್ವ ಬಂತು. ವಿಷ್ಣು ಪದಕ್ಕೇನೆ ಎಷ್ಟು ಬಂತು ವಾಚ್ಯತ್ವ ಬಂತು. ಅದೇ ರೀತಿಯಲ್ಲಿ ಯಾವುದೇ ಪದದ ಸಂಧಿ ಮಾಡಿದಾಗ ಪೂರ್ವ ಭಾಗ ಉತ್ತರ ಭಾಗ ಎರಡಿರುತ್ತಾರೆ. ಸಂಕರ್ಷಣ ಪ್ರದ್ಯುಮ್ನ ಮತ್ತು ಹೊಂದಿರತಕ್ಕಂಥ 4 ರೂಪಗಳನ್ನು ಹೊಂದಿರತಕ್ಕಂತಹ. ಆಮೇಲೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ ಸ್ವರೂಪಾಯ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ ಸ್ವರೂಪಾಯ. ಅಂದ್ರೆ ವಾಸುದೇವಾದಿ ಹೇಳ್ಬಿಟ್ರು. ಏನ್ ಹೇಳ್ಬೋದಾಗಿತ್ತು ಹೇಳಿದ್ರೆ ವಾಸುದೇವ, ಶಂಕರ, ಪ್ರದ್ಯುಮ್ನ, ಅನಿರುದ್ಧ ಆದಿ ಚತುರೂಪಾಯ ಅಂತ ಹೇಳ್ಬೇಕಾಗಿತ್ತು. ಏನ್ ಹೇಳ್ಬಿಡಿ ವಾಸುದೇವಾದಿ ಯಾಕೆ ಹೇಳಿದ್ರಾಗಿದ್ರೆ ಯಾಕೆ ಬಿಡಿಸ್ಬೇಕಾಗಿತ್ತು. ಇನ್ನು ಮತ್ಸ್ಯಾದಿ ಚತುರೂಪಾಯ ಅಂತ ಹೇಳಿದ್ರೆ ಸಾಕಾಗ್ತಿತ್ತು, ಹೇಳೋದು ಸುಲಭ ಆಗ್ತಿತ್ತು. ಸುಲಭ ಆಗ್ತಿತ್ತಲ್ಲ, ಯಾಕೆ ದೊಡ್ಡದು ಮಾಡಿದ್ರು, ಅದನ್ನ ದೊಡ್ಡದು ಮಾಡಿದ್ರೆ ಪರವಾಗಿಲ್ಲ, ಇದು ಚಿಕ್ಕದು ಮಾಡಬಹುದಾಗಿದೆ ಹೇಳ್ತಾರೆ. ಏನು ಗೊಂದಲ ಇದೆ, ಬುದ್ಧನ ಬಿಟ್ಟಿದ್ದಾರೆ, ಬಲರಾಮನ ಸೇರಿಸಿದ್ದಾರೆ, ತಪ್ಪು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಬಿಡಿಸಿ. ಇಲ್ಲಿ ಗೊಂದಲ ಇಲ್ಲ. ವಾಸುದೇವ ಸಂಘ ಒಪ್ಪದೇ ಇರೋರು ಇದ್ದಾರೆ, ಒಪ್ಪಿದ ಸರಿ ಒಪ್ಪಿದವರಿದ್ದಾರೆ. ಅದರಿಂದ ಮಿಸ್ ಆಗೋ ಚಾನ್ಸ್ ಇಲ್ಲ. ಅದೇ ನಮ್ಮ ಶಾಸ್ತ್ರ ಹೇಗಿರ್ಬೇಕು ಅಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು ಕಾರಣ ಇರ್ಬೇಕು, ಮಾಡದೆ ಹೋದ ಒಂದು ಕಾರಣ ಇರ್ಬೇಕು. ಇದೀ ಹೇಳಿದವ್ರ ಶಾಸ್ತ್ರ ಅಲ್ಲ. ಏನ್ರಿ ಅವೆಲ್ಲ ಕೇಳ್ಕೊಂಡು ಕೊಡ್ಬಾರ್ದು, ಸುಮ್ಮನೆ ಊಟ ಮಾಡ್ಕೊಡಿ ಅಂತ ಹೇಳ್ಬಾರ್ದು. ಊಟ ಕೂತಾಗ ಏನಂತ ಕೇಳ್ಬೇಕು ಅವ್ರು, ಸುಮ್ಮನೆ ತಿನ್ನಿ ಅಂತ ಹೇಳ್ಬಾರ್ದು. ಯಾಕೆ ತಿನ್ನೋ ಪ್ರಶ್ನೆ ಅದು. ಏನೋ ತಿಂದ್ಬಿಟ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅವ್ರು. ಔಷಧಿ ಕೊಡೋದೇ ಅಂತ ಬೆಳೆದೇ ಕೊಟ್ಬಿಟ್ರೆ ಅಪರಾಧ. ಇವತ್ತಿಗೂ ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರಬಾರ್ದು, ಬರ್ತಾ ಇರೋದು ಹಾಗೇನೆ ಮಾರಬಾರ್ದು. ಅಫೆನ್ಸ್ ಅದು ಹೆಚ್ಚು ಕಡಿಮೆ ಅದು ಗೊತ್ತಾಯ್ತು. ಅದಕ್ಕೂ ಅನುಮತಿ ಬೇಕು. ಆ ಡಾಕ್ಟರ್ ಸಾಹೇಬ್ ಕೊಡದೆ ಹೋದ ಮಾರಾಗಿಲ್ಲ. ಡಾಕ್ಟರ್ ಸುಮ್ಮನೆ ಕೊಡಾಗಿಲ್ಲ, ನಾನು ಲೆಟರ್ನಲ್ಲಿ ಕೊಡ್ತಾನೆ. ಏನಾಗುತ್ತೆ ಅದಕ್ಕೆ ನಾನು ಜವಾಬ್ದಾರ ಅಂತ. ಈ ಬಂತರ ಋಷಿಗಳೆಲ್ಲ ಋಷಿ ಹೇಳಿದೆ ಏನ್ ಮಾಡೋದು, ಡಾಕ್ಟರ್ ಹೆಸರು ಹೇಳಿದ ಔಷಧಿ ಯಾಕೆ ಕೇಳಬಾರ್ದು, ಋಷಿಗಳ ಹೆಸರು ಹೇಳಿದ ಏನ್ ಮಾಡಬಾರ್ದು. ನಮ್ಗೆ ವೇದ ಮಂತ್ರಕ್ಕೆ ಬಂತು, ಪರುಷ ಗ್ರಂಥ ಹೊರಟೋಯ್ತು. ಅದಕ್ಕೆ ಹೇಳಿದ ಮೇಲೆ ಅಲ್ಲಿ ಏನ್ ಹೇಳಿದ್ರು, ದೇವತಾ, ಋಷಿ, ಛಂದಸ್ಸು, ಅರ್ಥ 4 ತಿಳಿದೇನೆ ಏನ್ ಮಾಡಬಾರ್ದು, ವೇದವಂತ ಹೇಳಬಾರ್ದು. ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ರು. ಯಾವುದೇ ಗ್ರಂಥ ಓದ್ಬೇಕಾದ್ರೆ 4 ಗೊತ್ತಿರ್ಬೇಕು. ಇದನ್ನ ಬಿಟ್ಟೇ ಬಿಟ್ರು ಕೊನೆಗೆ. ಕ್ಲಾಸಿಕಲ್ ನಲ್ಲಿ ಬಿಟ್ಟೇ ಬಿಟ್ರು ಕೊನೆಗೆ. ಗ್ರಂಥಗಳ ಹೆಸರು ಯಾರ್ಯಾರು ಹೋಗಿತ್ತು ಕೊನೆಗೆ. ಆಕ್ಚುಲಿ ಅವ್ರು ತುಂಬಾ ಇದ್ದಾರೆ, ಬಿಡಬಾರ್ದು, ಯಾವ್ದು ಅಷ್ಟು ಇಲ್ಲ ಇಲ್ಲಿ. ಅದು ಬಿಟ್ಟು ಕೊನೆಗೆ ಯಾರ ಹೆಸರು ಯಾರಿಗೂ ಹಾಕಿಬಿಡ್ತಾರೆ ಕೊನೆಗೆ. ಮಾಡಬಾರ್ದು. ಅದಕ್ಕಾಗಿನೇ ಅವರೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳೋದಕ್ಕೋಸ್ಕರ ಮುಂದೆ ಹೇಳ್ತಾರೆ, ಶ್ರೀಮದ್ ಹನುಮತ್ ಸೇವ್ಯ ದಾಶರಥಿ ರಾಮಾತ್ಮಕಾಯ. ಇದರಲ್ಲಿ ವಿಶೇಷ ವಾಯುದೇವರ ಹೆಸರು ಬರ್ಬೇಕೀಗ. ಶ್ರೀಮದ್ ಹನುಮತ್ ಸೇವ್ಯ, ಆಮೇಲೆ ದಾಶರಥಿ ರಾಮಾತ್ಮಕಾಯ, ಹನುಮದ್ ರೂಪದಿಂದ ಸೇವಿತವಾದಂತಹ ದಾಶರಥಿ ರಾಮ ರೂಪ. ಪರಶುರಾಮ ರೂಪಕ್ಕೂ ವ್ಯತ್ಯಾಸ ಇಲ್ಲ, ಆದ್ರೆ ಪರಶುರಾಮ ಉಪಾಸಕರು ಅಂತ ಕರಿಬಾರದು. ವಿಶೇಷ ಬರೋದ್ರಿಂದಾಗಿ ಏನಂತ ಹೇಳ್ಬೇಕು, ದಾಶರಥಿ ರಾಮ ಅಂತಾನೆ ಹೇಳ್ಬೇಕು. ಅವರು ಅಭೇದ ಇದ್ದಾರೆ, ಅವರಿಗೆಲ್ಲ ಬರುತ್ತೆ. ನಾವು ಅದು ತಿಳ್ಕೊಬೇಕ, ಹೀಗೆ ತಿಳ್ಕೊಬೇಕು. ರಾಮಾತ್ಮಕಾಯ ದ್ರೌಪದಿ ಪ್ರಿಯ ಭೀಮಸೇನಾರಾಧ್ಯ ಯಾದವ ಕೃಷ್ಣ ರೂಪಿಣೇ. ದ್ರೌಪದಿ ಪ್ರಿಯ ಭೀಮಸೇನಾರಾಧ್ಯ ಶ್ರೀ ಯಾದವ ಕೃಷ್ಣ ಸ್ವರೂಪಿಣಿ.
ದ್ರೌಪದಿ ಪ್ರಿಯ ಭೀಮಸೇನ. ಪ್ರಿಯ ಅಂದ್ರೆ ಪತಿ. ಎಲ್ಲಿ ಬಂತದು? ಎಲ್ಲಿ ಬಂದಿದೆ? ಪ್ರಿಯಾಯ. ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ ಮೊದಲೇ ಎರಡನೇ ಶ್ಲೋಕದಲ್ಲೇ ಬಂದಿದೆ. ರಮಣ ಪ್ರಿಯಾಯ. ಇಲ್ಲಿ ಪ್ರಿಯ ದ್ರೌಪದಿ ಪ್ರಿಯ ಭೀಮಸೇನಾರಾಧ್ಯ ಶ್ರೀ ಯಾದವ ಕೃಷ್ಣ ಸ್ವರೂಪಿಣಿ. ಯಾದವ ಕೃಷ್ಣ, ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಇದ್ದಾರೆ. ಇನ್ನೊಬ್ಬ ಕೃಷ್ಣ ಚತುರ್ವಂಶದ ಒಬ್ಬ ಕೃಷ್ಣ ಇದ್ದಾನೆ. ಯಮಪುತ್ರತ್ವೇನ ಅವತಾರ ಮಾಡಿದ ಇನ್ನೊಬ್ಬ ಕೃಷ್ಣ ಇದ್ದಾನೆ. ಅದೆಲ್ಲ ಬಿಟ್ಟು ಹೇಳಕ್ಕೆ ಕರೆಕ್ಟ್. ಯಾದವ ಕೃಷ್ಣ ಸ್ವರೂಪಿಣಿ. ಭೀಮನಿಂದ ಆರಾಧಿತವಾದ ರೂಪ ಯಾವುದು? ಯಾದವ ಕೃಷ್ಣ ರೂಪ. ಆಮೇಲೆ ಕ್ರಂದದ ಶ್ವಾತ್ಮಕ ಶ್ರೀ ಹಯಗ್ರೀವರು ಸ್ವರೂಪಾಯ. ಇವೆಲ್ಲ ಯಾತಕ್ಕೆ ಒತ್ತು ಕೊಟ್ಟಿದ್ದೆಲ್ಲ ಹೇಳ್ತಿದ್ದಾರೆ. ಜ್ಞಾನ ಕಾರ್ಯ ಮೊದಲಾಗಬೇಕಾದ್ರಿಂದ ಜ್ಞಾನ ಕಾರ್ಯದ ರೂಪ ಹೇಳ್ತಾ ಇದ್ದಾರೆ. ರಾಮ ರೂಪನೂ ಜ್ಞಾನ ಕಾರ್ಯ, ಕೃಷ್ಣ ರೂಪನೂ ಜ್ಞಾನ ಕಾರ್ಯ. ಅದು ಹಯಗ್ರೀವ ಸರಿಯೇ ಸರಿ. ಇವು ಹಾಗೇನೆ. ಅದಕ್ಕೆ ಅವನ್ನೆಲ್ಲ ಹೇಳಿ ಮುಂದೆ ಉಳಿದು ಹೇಳ್ತಾ ಬರ್ತಾರೆ. ಕ್ರದ್ದದ ಅಶ್ವಾತ್ಮಕ ಶ್ರೀ ಹಯಗ್ರೀವ ಸ್ವರೂಪ. ಕ್ರದ್ದದ ಅಷ್ಟ ಅಂದ್ರೆ ಏನು? ಕೆನೆಯೋದು, ಕುದುರೆ ಕೆನಿತೆ ಅಂತ ಹೇಳಿ ಕೆನಿತಕ್ಕಂಥ ಅಶ್ವರೂಪದ ಹಯಗ್ರೀವ ರೂಪನಾಗಿದ್ದಿ. ಹಯಗ್ರೀವ ರೂಪವನ್ನು ಯಾವಾಗಲೂ ಕೂಡ ಜ್ಞಾನ ಕಾರ್ಯಕ್ಕೆ ಚಿಂತನೆ ಮಾಡಬೇಕು. ಯಾಕೆ ಎಲ್ಲಾ ಜ್ಞಾನ ಪ್ರಪಂಚ ಹೊರಗೆ ಬಂದಿದ್ದು ಯಾವ ರೀತಿ? ಉಸಿರು ಬಿಟ್ಟ ಹಾಗೆ ಹೇಳಿದ್ದು ಯಾವುದು? ಹಯಗ್ರೀವ ರೂಪ. ಅದಕ್ಕೆ ಹಯಗ್ರೀವ, ದತ್ತಾತ್ರೇಯ ಇವೆಲ್ಲ ರೂಪ ಜ್ಞಾನ ಕಾರ್ಯದ ರೂಪಗಳಾದ್ರಿಂದ ಹಯಗ್ರೀವ ರೂಪಕ್ಕೆ ವಿಶೇಷ ಪ್ರಾಶಸ್ತ್ಯ. ಹಯಗ್ರೀವ ಹಯಗ್ರೀವ ಹಯಗ್ರೀವೇ ದೇವೋಹತೆ ತಸ್ಯ ನಿಸ್ಸರತೆ ವಾಣಿ ಜನ್ಮ ಕನ್ಯಾ ಪ್ರವಾಹ. ಅವ್ರ ಮಾತು ಗಂಗಾ ಪ್ರವಾಹ ಬಂದ ಬರುತ್ತೆ. ಯಾರ ಹೆಸರು ಹೇಳಿದ್ರೆ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇ. ಜನ ಅಂಬಲ್ಲ ಅಂತ ಗೊತ್ತು. ಅದಕ್ಕೆ ಪಾದರಾಸ ಅವನ ಹೆಸರಿಟ್ಟು ಅದಕ್ಕೆ ಹಯಗ್ರೀವ ಹಾಕ್ರಿ ಹಯಗ್ರೀವ ಹೇಳ್ಬೇಕಲ್ಲ. ಹಯಗ್ರೀವ ಹಯಗ್ರೀವ ಅಂತ ಹೇಳಿ ಕೊನೆಗೆ ಏನ್ ಮಾಡಿದ್ರು? ಮತ್ತೆ ಹಯಗ್ರೀವ ಮಾಡಿದ್ರು. ಏತಿದ್ರು ಅದು ಹೇಳಿ ಹೇಳಿ ಏನಾಗ್ಬೇಕು ಅವಕ್ಕೆ? ಬಡಿಸಿದ್ದ ಹಯಗ್ರೀವ, ತಿಂದಿದ್ದ ಹಯಗ್ರೀವ, ಹೇಳೋದ ಹಯಗ್ರೀವ. 3 ಸತ್ಯ ಆಯ್ತಾನ ಕೊನೆ ಪಟ್ಟ. ಆಗ ಏನಾಗುತ್ತೆ ಅವನಿಗೆ? ಒಳ್ಳೆ ಮಾತು ಬರುತ್ತೆ ಅಂತ. ಕಂದದ ಶ್ವ ಅಂದ್ರೆ ಹೇಗೆ ಆಟೋಮೆಟಿಕ್ ಆಗಿ ಹೇಳ್ಬೇಕು. ಆ ರೀತಿ ಮಾಡಿ ಹೆಸರಿಟ್ರು ಅದಕ್ಕೆ. ಗೊತ್ತಾಯ್ತಾ? ಹೆಸರಿಟ್ಟಿದ್ರಿಂದ ಮತ್ತೆ ಹೇಳಲೇಬೇಕಾಯ್ತು ಹಯಗ್ರೀವ ಹಯಗ್ರೀವ ಅಂತ. ಈಗ ಜ್ಞಾನ ಪ್ರಸಾರ ಮಾಡ್ಬೇಕಾದ್ರೆ ತಿಟ್ಟ ಅದಕ್ಕೆ ನಾರಾಯಣ ಅಂತ ಹೆಸರಿಟ್ಟಿದ್ದ ಅಜಾಬೇಡ ಅಂತಕ್ಕೆ ಎಷ್ಟು ಉಪಯೋಗ ಆಯ್ತಾಗ. ಇವ್ರು ಟೈಗರ್ ಟಾಬ್ ಇಟ್ಬಿಡ್ತಾರೆ, ಅದು ಹೋಗ್ಬಿಡ್ತಾರೆ. ಅಪ್ಪಿತಪ್ಪಿನೂ ಬರಬಾರ್ದು. ಅದು ಯಾವ ಲೆವೆಲ್ಲೂ ಬರಬಾರ್ದು. ಗಂಗಾಲ ಹರಿಯ ಗಂಗಾಲಯ ಅಂತ ಹೆಸರು. ಬಕೆಟ್ ಬಂದ್ಬಿಟ್ಟು ಅದು ಹೋಯ್ತು. ಗಂಗಾಲಯ ಇತ್ತು ನಡುತ್ತೆ. ಗಂಗಾಲಯ ಎಲ್ಲಿ ಹೋಯ್ತು? ಇಲ್ಲಿ ಉಳ್ತಾ ಬರ್ತಾನೆ. ಅಲ್ಲಿ ಗಂಗೆ ಒಬ್ರು ಪುಣ್ಯ ಬಂತು ಅವನಿಗೆ. ಅಲ್ಲಿ ನಮ್ಮ ಪದಗಳಲ್ಲಿ ಹೇಗಿತ್ತು ಅಂದ್ರೆ ಹೆಸರು ಹೇಳ್ತಿದ್ರು ಪುಣ್ಯ ಬರೋದು. ಇದು ಬಂದು ಎಲ್ಲ ತೆಗೆದ್ಬಿಟ್ಟ, ಯಾವ್ದು ಬರಬಾರ್ದು. ಆ ರೀತಿ ಮಾಡಿ ಏನಾಯ್ತು? ಸಂಸ್ಕಾರ ಪೂರ್ತಿ ತಪ್ಪಿರುತ್ತಲ್ಲ. ಹಿಂದೆ ಪದ್ಧತಿ ಬಕೆಟ್ ಅಂತ ಕರೆಕ್ತಿರಲಿಲ್ಲ. ನೀರ್ ಹಾಕೋಬೇಕಾದ್ರೆ ಈಗ ಗಂಗಾಲ ಅಂತ ಹೆಸರು. ಅದು ಹೀಗಿರ್ತಿತ್ತು. ಶೇಪೇ ಒಂದು ರೀತಿ ಇತ್ತು. ಆ ಶೇಪಲ್ಲಿ ಹಾಕೋದು. ಅದು ಬಿಸಿನೀರ್ ಸ್ನಾನ ವಿಧಾನ. ಮತ್ತೆ ಮೊದಲು ತಣ್ಣೀರ್ ಹಾಕಬೇಕು, ಆಮೇಲೆ ಬಿಸಿನೀರ್ ಹಾಕ್ಬೇಕು, ಆಮೇಲೆ ತಣ್ಣೀರ್ ಹಾಕ್ಬೇಕು ಹೊರತು ಬರೀ ಬಿಸಿನೀರ್ ಹಾಕಬಾರ್ದು. ಸಿಂಪಲ್ ಕಾಮನ್ ಸೆನ್ಸ್ ಅದು. ಯಾಕೆ ಗೊತ್ತಾ? ಬಿಸಿ ಹಾಕಿದಾಗ ಅದು ಕರಿಬಿಟ್ಟು ನೀರೇ ಸೇರ್ಕೊಂಡ್ಬಿಡುತ್ತೆ. ತಣ್ಣೀರ ಬಿಸಿ ಸೇರಿದಾಗ ಜಾಸ್ತಿ ಬಿಸಿ ಆಗಲ್ಲ. ಅದ್ರಿಂದ ಏನಾಗುತ್ತೆ? ಅದು ಯಾವ್ದು ಕರಿ ಬರೋ ಪ್ರಸಂಗ ಇದೆ. ಸೈನ್ಸ್ ಇದೆ, ಫಿಲಾಸಫಿ ಎರಡೆರಡಿದೆ. ಸ್ಮರಣೆಯಿಂದ ಫಿಲಾಸಫಿ ಆಯ್ತು, ಇದರಿಂದ ಸೈನ್ಸ್ ಆಯ್ತು. ಅದೆಲ್ಲ ಬಿಡಿಸಿದ್ದು ಇದು ಈ ಸಂಸ್ಕಾರವನ್ನು ಎಲ್ಲ ಬಿಟ್ಬಿಟ್ರು ಕಡೆ. ಮಾಂಡೂಕೆ ಉಪಾಸಿತಾಯ ದ್ರೌಪದಿ ಆಯ್ತಲ್ಲ. ಗ್ರಂಥದ ಶ್ವಾತ್ಮಕ ಜಾಗ್ರದ ಅವಸ್ಥಾ ಪ್ರೇರಕ ವಿಶ್ವಾದಿ ಕೃತಯ ರೂಪಾಯ. ಜಾಗ್ರದಾದಿ ಅವಸ್ಥಾ ಪ್ರವರ್ತಕ ವಿಶ್ವಾದಿ ತ್ರಿತಯ ರೂಪಾಯ. ಅವಸ್ಥೆಗಳೆಷ್ಟಿದೆ? 3. ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ 3 ಇದೆ. ಆ ಕಡೆ ಬಂದ್ರೆ ಸುಷುಪ್ತಿ, ಸ್ವಪ್ನ. ಇದು ಈಗ ಜಾಗ್ರತ, ಸ್ವಪ್ನ, ಸುಷುಪ್ತಿ. ಆದ್ರಿಂದ ಆ ಕ್ರಮದಲ್ಲಿ ಏನಾಗಿದ್ದಾನೆ? ವಿಶ್ವಾದಿ ರೂಪದಿಂದ ಆರಾಧ್ಯನಾಗಿದ್ದಾನೆ. ಜಾಗ್ರತ ವಿಶ್ವಾದಿ ತ್ರಿತಯ ರೂಪಾಯ. ವಿಶ್ವ ತೈಜಸ ಪ್ರಾಜ್ಞ ಅಂತ ನಡೆಯುತ್ತೆ. ಷಟ್ ಶತೈಕ ವಿಂಶಸ್ತ ಅಲ್ಲ 20 ಸಹಸ್ರ ಶ್ವಾಸ ರೂಪ ಹಂಸ ಮಂತ್ರ ಜಪ ಪ್ರೇರಕಾಯ. ಇನ್ನೊಂದು ಷಟ್ಶತ, ಏಕವಿಂಶತ, ಆಮೇಲೆ ಸಹಸ್ರ 21,600. 21,600 ಹಂಸ ಮಂತ್ರ ಜಪ ಪ್ರೇರಕಾಯ. ಹಂಸ ಮಂತ್ರ ಜಪ ಮಾಡಲಿಕ್ಕೆ ವಾಯುದೇವರನ್ನ ಪರಮಾತ್ಮ ಪ್ರೇರೇಪಣೆ ಮಾಡಿದವರು ಏನಾಗುತ್ತದೋ ನೋಡಿ. ಕರೆಂಟ್ ಬರ್ತಾ ಇದೆ, ಎಲ್ಲ ಕರೆಕ್ಟೇ. ಮೇಂಟೆನೆನ್ಸ್ ವ್ಯವಸ್ಥೆ ಇದೆ ಅಲ್ಲಿ. ಅವ್ರು ಅಟೆಂಡ್ ಮಾಡೋದಿಲ್ಲ, ವಿಚಾರಿಸ್ತಾರೆ, ಚಲೋ ಬರ್ತಾರೆ. ಯಾರು ತಗೊಳ್ಳೋದೇ ಇಲ್ಲ. ಯಾಕೆ ಇಟ್ಟಿದ್ದಾರೆ ಅಂದ್ರೆ ಮೇಂಟೆನೆನ್ಸ್ ಇರ್ಬೇಕಲ್ಲಿ. 24 hours ಶಿಫ್ಟ್ ಪ್ರಕಾರ ಇರ್ತಾವ ಅವರು.
ಅವ್ರನ್ನೆಲ್ಲ ಯಾರನ್ನ ಹಾಕ್ತಾರೆ, ಸಾಮಾನ್ಯ ಫ್ರೆಷರ್ಸು ಅಂತವ್ರನ್ನ ಹಾಕ್ತಾರೆ. ಆ ಕೆಲಸ ಮುಂದೆ ಬರ್ತಾ 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 ಬೇರೆ ಆಗ್ತಾ ಹೋಗಿ ಅದನ್ನ ಮೇಂಟೈನ್ ಹೋಗ್ಬಿಡುತ್ತೆ ಅಷ್ಟೇ. ಟೆಲಿಫೋನ್ ಹಾಗೆ ಇದು ಬಂತು ಸರಿ, ಇನ್ನು ಟೆಲಿಫೋನ್ ಯಾವಾಗಲೂ ಇರ್ಬೇಕಾಗಿ ಕನೆಕ್ಟ್ ಮಾಡ್ಬೇಕು ಅವ್ರನ್ನ ಕೇಳಿದಾಗ. ಆ ರೀತಿ ಇತ್ತು. ಬರ್ತಾ ಬರ್ತಾ ಇದು ಬಂತು. ಆಮೇಲೆ ಇದಕ್ಕೆಲ್ಲ ಟ್ರಂಕಲ್ಲಿ ಕನೆಕ್ಟ್ ಮಾಡ್ಬೇಕಾಯ್ತು, ಅದು ಹೋಯ್ತು. ಈಗ ಬೇಕೇ ಇಲ್ಲ ಸ್ಥಿತಿ ಬಂದು. ಆದ್ರೆ ಕನೆಕ್ಷನ್ ಕಾಸ್ಟ್ ಯಾವ ರೀತಿ ಒಂದು ಪ್ರೋಸೆಸ್ ಅಂತಿದೆ, ಆಟೋಮೆಟಿಕ್ ಆಗ್ಲಿಲ್ಲ, ಪ್ರೋಸೆಸ್ ಚೇಂಜ್ ಆಗ್ತಾ ಬಂತಷ್ಟೇ. ಆ ದೃಷ್ಟಿಯಲ್ಲಿ ಏನ್ ಮಾಡ್ಬೇಕು, ನಮಗೆ 21,600 ಸರ್ಚ್ ಮಾಡಿದ್ರೆ ಆರೋಗ್ಯ ಸರಿ ಇರುತ್ತೆ ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆಗ್ಲಿ ಏನಾಗುತ್ತೆ, ಹೆಲ್ತ್ ಕೆಟ್ಟೋಗಿದೆ. ಸರಿ ಆರೋಗ್ಯವಂತ ಸರಿಯಾಗಿ ಒಂದು ದಿವಸಕ್ಕೆ 21,600 ಸಲ ಉಸಿರಾಡ್ತಾನೆ ಅಂತ ಅಷ್ಟು ಎಣಿಸ್ಕೊತಿ ಹಾಕ್ಬಿಡ್ತಾರೆ. ಏನ್ ಮಾಡ್ಬೇಕು ಅದಕ್ಕೆ? ಈಗ 24 ಗಂಟೆ, 1 ಗಂಟೆ ಲೆಕ್ಕ ಹಾಕಿಬಿಟ್ರು. ಎಷ್ಟಾಯ್ತು ಅಲ್ಲಿಗೆ? ತಾಸಿ 900 ಜಪಗಳ ಎಂಟು ಲೆಕ್ಕ ಮಾಡಿದ್ದಾರೆ. 900 × 24 ಎಷ್ಟಾಗತ್ತೆ? 21,600. ಅದು ಮಾಡಕ್ ಬರೋದಿಲ್ಲ. 1 ನಿಮಿಷಕ್ಕೆ ಎಷ್ಟು ಬಂತು ಈಗ? 15,000. ಇದು ಸರಿಯಾಗಿ ಎಷ್ಟು ಲೆಕ್ಕ ಬರೋದು? ಆ ರೀತಿ ಇರ್ಬೇಕದು. ಹಾಗಿದ್ರೆ ಹಾಗೆ ಕೇಳಿದ್ರೆ ಒಟ್ಟು ಅಂತ ಕೇಳಿದ್ರೆ ಭಾಗನೂ ಗೊತ್ತಿರ್ಬೇಕು, ಇದು ಸರಿ ಇರ್ಬೇಕು. ಈ ಅಗ್ರಿಗೇಟ್ ಆಗೋದು ಬೇರೆ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೋಯ್ತು ಅಲ್ಲಿಗೆ. ಏನಾಗಬೇಕದು? ಕೆಲವು ಪ್ರಸಂಗದಲ್ಲಿ ಆದ್ರೆ ತಪ್ಪಿಲ್ಲ, ಓಡ್ತಾನೆ ಗಿಡ್ತಾನೆ, ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಹೆಚ್ಚು ಆಮೇಲೆ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ, ಮತ್ತೆ ಬಿಡೋದಿಲ್ಲ. ಬ್ಯಾಲೆನ್ಸ್ ಆಗಿ ಏನಾಗುತ್ತೆ, 20 ವರ್ಷ ಹಾಗೆ ಉಳಿದು ಬಿಡ. ಅದನ್ನ ಹೇಳಿದ್ರು. ಬಟ್ ಆಕ್ಯುರೇಟ್ ಧ್ಯಾನ ಇತ್ಯಾದಿ ಮಾಡ್ಬೇಕಾದ್ರೆ ಅಷ್ಟೇ ಇರ್ಬೇಕು. ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಧ್ಯಾನ ಸರಿ ಮಾಡ್ತಾ ಇಲ್ಲ ಅಂತ. ತಾಸಿಗೆ 900 ಜಪ. ಅವ್ರು 1 ನಿಮಿಷ ಮಾಡ್ತೀರಾ, ಅವಾಗ ಏನಿರ್ಬೇಕದು? 15ಕ್ಕೆ ಬರ್ಬೇಕು ಸರಿಯಾಗಿ. 15 ಆರ್ಲೆ 90 ಸರಿಯಾಗಿ ಮ್ಯಾಚ್ ಆಗುತ್ತೆ. ಇದೆಲ್ಲ ಲೆಕ್ಕ ಹಾಕಿದ್ರೆ ಅದು ಹರಿಗತ ಬಿಡಿಸಿ ಹೇಳ್ತಾರೆ ಯಾವುದರಲ್ಲಿ ಸಾರದವ್ರು. ಯಾಕೆಂದ್ರೆ ಎಲ್ಲ ರೀತಿಯಲ್ಲೂ ಸರಿ ಮ್ಯಾಚ್ ಮಾಡಿ ಸರಿ ಹೋಗಿ. ಉದಾಹರಣೆ 100 ಕಿಲೋಮೀಟರ್ ಹೋದ, 50 ಕಿಲೋಮೀಟರ್ ಹೋದ, ಆಮೇಲೆ 250 ಕಿಲೋಮೀಟರ್ ಹೋದ. ಅವಾಗ ಏನಾಯ್ತು? ಗಂಟೆ ಲೆಕ್ಕ ಒಟ್ಟು ಮಾಡಕ್ ಬರೋದಿಲ್ಲ. ಅವ್ರು ಹೇಳ್ತಾರೆ ಇಲ್ಲಿಂದ 2 ಅವರ್ಸ್ ಜರ್ನಿ ಅಂದ್ಬಿಟ್ಟು, 2 ಅವರ್ಸ್ ಜರ್ನಿ. ಇವ್ನು ಏನೋ ಮಾಡಕ್ಕೆ 2 ಅವರ್ಸ್ ಇಲ್ಲ ಆಗುತ್ತೆ, 4 ಅವರ್ಸ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡಿದ್ರು? ಈ ರೀತಿ ಹೇಳಿದಾಗ ಒಂದು ಯಾವುದೇ ಸ್ಪೀಡ್ ಇಟ್ಕೊಂಡ್ಬಿಡ್ತಾರೆ. ಆ ಸ್ಪೀಡ್ ಕಾರ್ಗೆ ಯಾವ್ದು ಇಷ್ಟು ಗೂಗಲೇ ತೋರಿಸುತ್ತೆ. ಇಲ್ಲಿಂದ ಡೆಲ್ಲಿ ನಡ್ಕೊಂಡು ಹೋಗ್ಬೇಕು, ಎಷ್ಟು ಸಿಗ್ಬೇಕು ಅದು ತೋರಿಸುತ್ತೆ. ನಡ್ಕೊಂಡು ಅವ್ರಿಗೆ ಗೊತ್ತೇ ಊಟ ಮಾಡ್ಕೊಂಡು ಬಿಟ್ರೆ ಹೋಯ್ತು, ಮನೆಗೆ ಮಲಿ ಬಿಟ್ರೆ ಸರಿಯೇ ನಡ್ಕೊಂಡು ಹೋದ್ರೆ ಇಷ್ಟ ಬೇಕು. 2 ವೀಲರ್ಗೆ ಇಷ್ಟು ಇಸ್ಬೇಕು, ಕಾರ್ಗೆ ಬೇಕು, ಬೇರೆ ಕಾರ್ಗಳಿಗೆ ಇಷ್ಟು ಬೇಕು, ಬಸ್ಗೆ ಇಷ್ಟು ಬೇಕು, ಟ್ರೈನ್ಗೆ ಇಷ್ಟು ಬೇಕು ಟೈಮ್ ಕೊಡ್ತಾರೆ. ಯಾತಕ್ಕೆ? ಆ ಸ್ಪೀಡಲ್ಲಿ ಹೋದ್ರೆ ವಾಹನಕ್ಕೆ ನ್ಯಾಯ ಸಿಗ್ತದೆ ತಂದಾಗ ಲೆಕ್ಕ. ಇಲ್ಲದ್ರೆ ಏನಾಯ್ತದು? ವಾಹನ ಇಟ್ಕೊಂಡು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸರಿಯಾಗಿ ಒಬ್ಬ ಆರೋಗ್ಯವಂತ ಮನುಷ್ಯ 21,600 ಬಾರಿ ಉಸಿರಾಟ ನಡೆಸ್ತಾನೆ. ಇದು ಸರಿಯಾಗಿ ನೆನಪಿರ್ಬೇಕು. ಎಷ್ಟಾಯ್ತು? ನ್ಯಾಚುರಲ್ 15 ಮತ್ತೆ ಏನ್ ಮಾಡ್ಬೇಕು? ನೀವು 40-60 ತೆಗಿಬೇಕು, ಸಿಗುತ್ತೆ. ಅಲ್ಲ, ಯಾಕೆಂದ್ರೆ ಕೆಲಸ ಹೆಚ್ಚಾಗತ್ತೆ, ಕಡಿಮೆ ಆಗತ್ತೆ. ನಾವು ಇನ್ನೂ ಲೆಕ್ಕ ಸರಿಯಾಗಿ ತಗೊಂಡ್ರೆ ವರ್ಷಗಳ ಲೆಕ್ಕದಲ್ಲಿ ಆಯುಷ್ಯ ಕೊಡೋದಿಲ್ಲ ದೇವರು. ಉಸಿರಾಟದ ಲೆಕ್ಕದಲ್ಲಿ ಕೊಡೋದು. ಇದು KG ಲೆಕ್ಕ ಇದ್ರೆ ಕೊಡೋದಿಲ್ಲ. ರೇಷನ್ ಕೊಡ್ಬೇಕಾದ್ರೆ ಈಗ ಯಾವ ಲೆಕ್ಕ ಕೊಡ್ತಾರೋ KG ಏನೋ ಒಂದು ಅಲರ್ಟ್ ಇಷ್ಟು ಕೊಡ್ತಾರೆ, ಜಾಸ್ತಿ ಕೊಡೋದಿಲ್ಲ. ಆ ತರ ಆಗ್ಬೇಕು. ಅಷ್ಟು ಉಸಿರಾಟ ಮುಗಿತು ಅಂದ್ರೆ ಹೋದಾಗ ಲೆಕ್ಕ ಅದು. ಆ ಉಸಿರಾಟ ಅವಾಗ ಅದಕ್ಕೆ ಏನ್ ಮಾಡ್ತಿದ್ದೆ ಹಿಂದೆಲ್ಲ ಪ್ರಾಣಾಯಾಮ ಇತ್ಯಾದಿ ಮಾಡ್ತಾ ಇದ್ದಾಗ ಅಂದ್ರೆ ಉಸಿರು ಸೇವ್ ಆಗುತ್ತೆ, ಆಯುಷ್ಯ ಜಾಸ್ತಿ ಆಗುತ್ತೆ. ಮನುಸ್ಮೃತಿ ಹೇಳುತ್ತ ಮಾತನ್ನ, ವಿಷಯೋ ದೀರ್ಘ ಸಂಧ್ಯಾತ್ವ ದೀರ್ಘವಾಯು ಅವಾಪ್ನಿ. ಅದು ಹೆಚ್ಚು ಸಂಧಾನ ಮಾಡ್ತಿದ್ರು. ಒಂದು ಏನು ಸಂಧಾನ ಹೆಚ್ಚೆತ್ತು ಮಾಡ್ಬೇಕು. ಅಲ್ಲಿ ಹೆಚ್ಚು ಮಾಡೋ ಜಾಗ ಅದು. ಉಳ್ಕಡಿ ಮಾಡಿದ್ರೆ ಹೋಯ್ತಾರೆ, ಅವಸರ ಪಟ್ಟು ಹೇಳೋದಾಗಲ್ಲ ಮಾಡಾಗಿಲ್ಲ. ಅಲ್ಲಿ ಮಾತ್ರ ಕರೆಕ್ಟ್ ಆಗಿ ಮಾಡಿದ್ರೆ ಎಷ್ಟೊತ್ತು ಪ್ರಾಣಾಯಾಮ ಬರುತ್ತೆ ಮದ್ದಿಂದ ಕೊನೆಯವರೆಗೂ. ಪ್ರಾಣ ಮೊದ್ಲೆರಡು ಸಲ, ಮೊದ್ಲೆರಡು ಸಲ, ಕೊನೆಗೆ 2 ಸಲ, ಅರಿಕೆಗಿಂತ ಮುಂಚೆ 2 ಸಲ, ಅರಿಕೆ ಆದ್ಮೇಲೆ 2 ಸಲ. ಗೊತ್ತಾಯ್ತು? ಉಳಿದಕ್ಕೆಲ್ಲ ಒಂದು ಎಲ್ಲ ತಗೊಂಡು ಎಷ್ಟಾಯ್ತು ಅಲ್ಲಿಗೆ? ಎಷ್ಟು ನಿಮಿಷ ಸೇವ್ ಆಗುತ್ತೆ ಗೊತ್ತಾ ಅಲ್ಲಿಗೆ? ಅಷ್ಟು ಆಯುಷ್ಯ ವೃದ್ಧಿ ಆಗುತ್ತೆ. ಅದು ಎಂಬುದು ನಮ್ಮ ಪ್ರಕಾರ ಟೈಮ್ ವೇಸ್ಟ್ ಅಲ್ಲ, ಆಯುಷ್ಯ ವೃದ್ಧಿ ಮಾಡುತ್ತೆ. ಆಕ್ಚುಲಿ ಮಧ್ಯೆ ದ್ವಿತೀಯ ಹಂಸ ಇದೆಲ್ಲ ಅನುಸಂಧಾನಕ್ಕೆ ಬರಲಿ ಅಂತ ಹೇಳ್ತಿದ್ದಾರೆ. ಜೊತೆ ಯಾಕೆ ಹೇಳ್ತಿದ್ದಾರೆ? ಇದೆಲ್ಲ ಅನುಸಂಧಾನಕ್ಕೆ ಬರ್ಬೇಕು ಹೇಳ್ತಿರ್ಬೇಕಾದ್ರೆ. ಪರಮಹಂಸೋಪಾಸ್ಯ ತುರೀಯ ರೂಪಿಣಿ. ಪರಮಹಂಸ ತುರೀಯ ರೂಪ ಅಂದ್ರೆ ಯಾವುದು? ತುರಿಯ ಅಂತಾನೆ ಹೆಸರಾಗುತ್ತೆ. ತುರಿಯ ರೂಪ ತುರಿಯ ಅಂತಾನೆ ಹೆಸರು. ತುರಿಯ ಅಂದ್ರೆ 4ನೇದು, ಹೆಸರು 4ನೇದು. ವಿಶೇಷವಾಗಿ ಯತಿಗಳು ಉಪಾಸನೆ ಮಾಡಬೇಕು. ವಿಶೇಷವಾಗಿ ಅದು ತುರಿಯ ಪ್ರತಿಪಾದಕವಾದ ಓಂಕಾರ. ಓಂಕಾರದಿಂದ ಉಪಾಸನೆ ಮಾಡಬೇಕು ಆ ಯತಿಗಳು ಅಂತ ಹೇಳಿ. ಏನ ಆ ನಾಡಿಗಳು ಪ್ರತಿ ದ್ವಾಸಪ್ತತಿ ನಾಡೀಶು ಮಧ್ಯೆ
ದಕ್ಷಿಣ ಭಾಗಸ್ಥಿತ ಷಟ್ತ್ರಿಂಶತ್ ಸಹಸ್ರ ಪುರುಷ ರೂಪಾತ್ಮಕಾಯ, ವಾಮ ಭಾಗಸ್ಥಿತ ಷಟ್ತ್ರಿಂಶತ್ ಸಹಸ್ರ ಸ್ತ್ರೀ ರೂಪಾತ್ಮಕಾಯ. ನಮ್ಮ ದೇಹದಲ್ಲಿ ಒಟ್ಟು ಎಷ್ಟು ನಾಡಿಗಳಿವೆ? ಈ ಆಯುರ್ವೇದ ನಾಡಿಗಳು ಬೇರೆ, ಈ ನಾಡಿ ಬೇರೆ, ನಮ್ಮ ಈ ನಾಡಿ ಬೇರೆ, ನರ್ವ್ಸ್ ಬೇರೆ. ನರ ಅಂತ ತಿಳ್ಕೊಬೇಕು. 26 ನಾಡಿಗಳ ನರಗಳಲ್ಲ, ನರನಾಡಿಗಳೆಂದು ಉಪಯೋಗಿಸ್ತಾರೆ. ಎರಡು ಬೇರೆ ಬೇರೆ. ಅದರಲ್ಲಿ ಅವು ನಮ್ಗೆ ಇನ್ವಿಜಿಬಲ್ ಇದೆಲ್ಲ ಸಿಗೋದಿಲ್ಲ. ಅವು ಇದರಲ್ಲಿ ನಾವು ಮೆಟೀರಿಯಲ್ ಯಾವುದಲ್ಲೂ ಸಿಗೋದಿಲ್ಲ. ನರಗಳು ಸಿಗುತ್ತೆ, ಅದು ಈ ನಾಡಿನೂ ಸಿಗುತ್ತೆ. ಈ ನಾಡಿಯಿಂದ ಭಿನ್ನ, ಈ ನಾಡಿಯಿಂದ ಭಿನ್ನ, ಅದು ಇದಕ್ಕಿಂತ ಟೋಟಲಿ ಭಿನ್ನ. ವೇದದಲ್ಲಿ 2 ವಿಧ. ಈ ಮಾವಿನ ಹಣ್ಣು, ಹುಣಸೆ ಹಣ್ಣು ಇದೆ, ಟೋಟಲ್ ಡಿಫ್ರೆಂಟ್. ಹುಣಸೆ ಹಣ್ಣಲ್ಲೇ 2 ವೆರೈಟಿ ಇದೆ, ಮಾವಿನ ಹಣ್ಣಲ್ಲಿ ಅನೇಕ ವೆರೈಟಿ ಇದೆ. ಅದು ಸಬ್ ಕ್ಲಾಸಿಫಿಕೇಶನ್. ಆರ್ಥದಲ್ಲಿ ತಗೊಂಡಾಗ ಒಟ್ಟು ಎಷ್ಟಿರ್ಬೇಕು ನಾಡಿಗಳು ನಮ್ಮ ದೇಹದೊಳಗೆ? 72,000 ನಾಡಿಗಳಿದೆ. ಬಲಭಾಗಕ್ಕೆ 36, ಎಡಭಾಗಕ್ಕೆ 36. ಒಟ್ಟು ಮನುಷ್ಯ ಜೀವಮಾನದಲ್ಲಿ 100 ವರ್ಷ ಬದುಕಿದ್ರೆ ಎಷ್ಟಾಗತ್ತೆ? ಅಲ್ಲಿಗೆ 360 ವರ್ಷ ಆಗ್ಬೇಕು. ದಿವಸಕ್ಕೆ ಅಂತ ಲೆಕ್ಕ ಹಾಕಿದ್ರೆ ಎಷ್ಟಿಗೆ ಬರುತ್ತದ? ಫುಲ್ 300 ಬದುಕಿದ್ರೆ ಫುಲ್ ಸಿಗುತ್ತವೆ. 36,000 ವರ್ಷ, 36,000 ಹಗಲು, 36,000 ರಾತ್ರಿ. ಅಲ್ಲಿ ಪೂರ್ತಿ 100 ವರ್ಷ ಆಗುತ್ತೆ ಅಂತ ಹೇಳ್ತಾರೆ. ಮಧ್ಯೆ ಬೃಹತಿ ಎಲ್ಲ ಬೃಹತಿ ಸಹಸ್ರ ಪ್ರತಿಪಾದ್ಯ. ಅದ್ರಲ್ಲಿ ಎಷ್ಟೇ ಬೃಹತಿ ಸಹಸ್ರದಲ್ಲಿ 1000 ರುಕ್ಕುಗಳಿದೆ. 1000 ರುಕ್ಕು ಇದೆ. 1000 ರುಕ್ಕು ಹೇಗೆ ವಿಭಾಗ ಮಾಡಬೇಕು? 1000 ಅಕ್ಷರಗಳಾಗಬೇಕು. ಒಂದೊಂದರ ಎಷ್ಟಿರ್ಬೇಕು? ಅದರಲ್ಲಿ 36 ಇರ್ಬೇಕು. ಅದರಲ್ಲಿ ಡಿವೈಡ್ ಮಾಡಿಬಿಟ್ರೆ ಎಷ್ಟಾಗತ್ತೆ? ಅಲ್ಲಿಗೆ ಅರ್ಧ ಇದೆ. ಅರ್ಧದಲ್ಲಿ ಏನ್ ಮಾಡ್ಬೇಕು? ಅದರಲ್ಲಿ ಪ್ರತಿಯೊಂದು ಅಕ್ಷರ ಮಾಡಿದಾಗ 2 ಭಾಗ ಬರುತ್ತೆ. ಸ್ವರ ವ್ಯಂಜನ, ಸ್ವರ ವ್ಯಂಜನ, ಕ ಕ ಅ ಇದೆಲ್ಲ ಇಷ್ಟೇ ಬರ್ಬೇಕು. 5 ಅಕ್ಷರನೇ ಬರ್ಬೇಕು. 36,000 ಆಗುತ್ತೆ. ಅದ್ರಲ್ಲಿ ಸ್ವರಗಳೆಲ್ಲ ಪುರುಷ ರೂಪ, ವ್ಯಂಜನಗಳೆಲ್ಲ ಸ್ತ್ರೀ ರೂಪ. ಆ ರೀತಿ ಪರಮಾತ್ಮ ಬಲಭಾಗ, ಎಡಭಾಗ, ಆ ಭಾಗದಲ್ಲಿ ಇದ್ದಾನೆ. 72,000 ರೂಪದಲ್ಲಿ ಇದ್ದಾನೆ. ಅದಕ್ಕೆ ಇವರು ಬೇರೆ ಶಿವಾಸ್ತ್ರೀರ್ಥ ಅರ್ಥ ಬರಿಬೇಕಾದ್ರೆ ನಾರಾಯಣ ಶಬ್ದಕ್ಕೆ 72 ಅರ್ಥ ಬರೀತಾರೆ. ನಾಡಿ ಚಿಂತನೆ ವಿಜೇಂದ್ರ ಸ್ವಾಮಿಗಳು 100 ಅರ್ಥ ಬರೀತಾರೆ. ಇನ್ನೂ ಹೆಚ್ಚಿದೆ ಮತ್ತೆ ಹೇಳ್ತಾರೆ. ಅದು ಯಾವ್ಯಾವ ಪರ್ಪಸ್ ಎಷ್ಟು ಬೇಕೋ ಅಷ್ಟು ಅರ್ಥ ಹೇಳೋದು ಒಂದು ಕ್ರಮ. ಸುಷುಮ್ನ ಮಧ್ಯದ್ದು, ಗಿಡ ಎಡ, ಪಿಂಗಲ. ಇದೆಲ್ಲ ಈಗ ಟಿವಿ ಬಂದು ಎಲ್ಲ ಕಾಪಿ ಮಾಡ್ಬಿಡ್ತಾರೆ. ಈಗ ಅವ್ರು ಇವರು ಕೂಡ ಏನೇನೂ ಗೊತ್ತಿಲ್ಲ ಅವ್ರಿಗೆ. ಅದ್ ಹೇಳಿದವ್ರಿಗೆ ಜನ ಕೇಳ ಶುರು ಮಾಡಿ ಎಲ್ಲೋ ಎಲ್ಲ ಬಲ ಮಾಡಾಕ್ಬಿಡ್ತಾರೆ. ಗಿಡ ಪಿಂಗಲ ಹೇಳ್ತಾರೆ, ತಪ್ಪು ಹೇಳ್ಬಿಡ್ತಾರೆ. ಈಗ ಎಲ್ರು ಅಲ್ಲ, ಒಂದು ಗುಂಪು ಅವ್ರು ಎಲ್ಲರೂ ಹೇಳ್ಬೇಕಲ್ಲ ಅಂತ ತಿಳ್ಕೊಂಡು ಎಲ್ಲೆಲ್ಲ ಹೇಳಾಕ್ಬಿಡ್ತಾರೆ. ಅದಾಗಬಾರ್ದು. ಕರೆಕ್ಟ್ ತಿಳ್ಕೊಂಡು ಅದೇ ರೀತಿ ಉಪಾಸನೆ ಮಾಡಬೇಕು. ನಾಡಿ ತಿಳ್ಕೊಂಡು ಏನು ಉಪಯೋಗ ಇಲ್ಲ. ಒಳಗಿರೋ ಭಗವದ್ ರೂಪ ತಿಳಿಬೇಕು. ಆಫೀಸರ್ ಗೊತ್ತಿಲ್ಲ ತಗೊಂಡು ಏನ್ ಮಾಡ್ಬೇಕು? ವಾಮಭಾಗ ಸ್ಥಿತ ಷಟ್ತ್ರಿಂಶ ಸಹಸ್ರ ಸ್ತ್ರೀ ರೂಪಾತ್ಮಕಾಯ ಪರಮಹಂಸೋಪಾಸ್ಯ ತುರೀಯ ರೂಪಿಣೆ. ದಕ್ಷಿಣ ಭಾಗ ಅಂದ್ರೆ ಬಲ, ಇದು ಎಡ. ಪುರುಷ ರೂಪಾತ್ಮಕಾಯ, ಸ್ತ್ರೀ ರೂಪಾತ್ಮಕಾಯ. ಆಮೇಲೆ ಪರಮಹಂಸೋಸ್ಯ ತುರೀಯ ರೂಪಿಣೆ, ಪರಮಹಂಸರಿ ಸ್ಪೆಷಲ್ ತುರೀಯ ರೂಪದ ಉಪಾಸನೆ. ಆತ್ಮಾದಿ ಚತುರೂಪಿಣೆ, ಆತ್ಮ ಮೊದಲಾದ 4 ರೂಪಗಳು ಯಾವ್ಯಾವುದು? ಆತ್ಮ, ಅಂತರಾತ್ಮ, ಸಚ್ಚಿದಾನಂದ ಆತ್ಮ ಅಲ್ಲ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನ. ಎಲ್ಲದಕ್ಕೂ 4 ಬರ್ಬೇಕು ಮನೆಗೆ. ಅವೆಲ್ಲ ಪೀಠ ಪೂಜೆ ಇವೆಲ್ಲ ಮಾಡಕ್ಕಾಗಲ್ಲ, ಶ್ರಾವಣ ಪೂಜೆ ಮಾಡಕ್ಕಾಗಲ್ಲ, ಗೊತ್ತಿರ್ಲೇಬೇಕು. ಬುದ್ಧೆ ಅವಾಗ ಎಲ್ಲಿ ಉಪಯೋಗ ಇವೆಲ್ಲ ಹೇಳಿ ಎಲ್ಲೆಲ್ಲಿ ಉಪಯೋಗ ಬರುತ್ತೆ, ಪ್ರಾಕ್ಟಿಕಲ್ ಉಪಯೋಗ ಬರೋ ಜಾಗಗಳು. ದೇವ ಪೂಜೆ ಕಾಲಕ್ಕೆ ಪ್ರಾಕ್ಟಿಕಲ್ ಉಪಯೋಗಕ್ಕೆ ಬಂದಾಗ ಎಲ್ಲ ಲಿಂಕ್ ಸಿಗುತ್ತೆ. ಇಲ್ಲ ಡೀಲಿಂಕ್ ಆಗಿಬಿಟ್ರೆ ಉಪಯೋಗಕ್ಕೆ ಬರೋದಿಲ್ಲ. ವಾಮಭಾಗ ಸ್ಥಿತ ಷಟ್ತ್ರಿಂಶತ್ ಸಹಸ್ರ ಶ್ರೀರೂಪಾತ್ಮಕಾಯ. ಆಮೇಲೆ ಆತ್ಮ ಜತುರೂಪಿಣಿ, ಕೃದ್ಧೋಲ್ಕಾದಿ ಪಂಚರೂಪಿಣಿ. ಯಾವ್ದು? ವೀರೋಲ್ಕ, ಮಹೋಲ್ಕ, ದ್ಯೋಲ್ಕ, ಸಹಸ್ರೋಲ್ಕ. 5 ರೂಪ ಇರೋದು. ಅದರಲ್ಲಿ ಸಹಸ್ರೋಲ್ಕ ಎಂಬುದು ಕೋನಗಳಲ್ಲಿ ಬರುತ್ತೆ, ಇವು ದಿಕ್ಕುಗಳಲ್ಲಿ ಬರುತ್ತೆ. ಗೊತ್ತಾಯ್ತಾ? ಮೊದಲೇದಾಗಿ ಕೃದ್ಧೋಲ್ಕ, ವೀರೋಲ್ಕ, ಮಹೋಲ್ಕ, ದ್ಯೋಲ್ಕ, ಸಹಸ್ರೋಲ್ಕ. ಅದು 5 ರೂಪಗಳು. ವಾಸುದೇವಾದಿ ರೂಪಗಳು. ಯಾಕೋ ಅದು 5 ರೂಪಗಳು. ಅವು ಕೂಡ 5 ರೂಪಗಳಿದೆ. ಇಲ್ಲಿ ಪಂಚರೂಪಿಣಿ, ಕೃದ್ಧೋಲ್ಕಾದಿ ಪಂಚರೂಪಿಣಿ. ಕಪಿಲ, ದತ್ತಾತ್ರೇಯ, ಋಷಭ, ನಾರಾಯಣ, ಹರಿ, ಕೃಷ್ಣ, ತಾಪಸ, ಮನು, ವಹಿದಾಸ, ಯಜ್ಞ, ಧನ್ವಂತರಿ, ನಾರಾಯಣಿ, ಸನತ್ ಕುಮಾರ. ಆಮೇಲೆ ಧವಲ ಪಕ್ಷ ವಿರಾಜಿತ ಹಂಸ ಸ್ವರೂಪಾಯ. ಎಷ್ಟೊಂದು ಹೇಳ್ತಾರೆ. 24 ಇಲ್ಲದ್ರೊಳಗೆ 24 ಬರೋವು. 24 ಹೇಳಿಲ್ಲ, ಅಷ್ಟು ಮಾತ್ರ ಹೇಳಿಲ್ಲ. ಅದೆಷ್ಟು ನಾಳೆ ಮುಂದೆ ಏನ?
ಹೌದು. ಹಾ ಅದು ಒಂದೊಂದು ರೂಪಕ್ಕೊಂದು ಎಲ್ಲಿ ಯಾವ ವಿಧಾನ ಚಿಂತನೆ ಮಾಡಕೊಂತಿದೆ. ಆ ಲೆಕ್ಕದಲ್ಲಿ ಮತ್ತು ಬಂದ ಮತ್ಸ್ಯ ಅಲ್ವೇ ಅಲ್ಲ, ಮತ್ಸ್ಯ ರೂಪ ಎಲ್ಲ ಮೊದಲಾಗಿತ್ತು. ದಶಾವತಾರ ಕೊಟ್ಕೊಂಡು ಈ ಕ್ರಮದಲ್ಲಿ ಮಾಡಬೇಕು ಅಂತ ವಿಧಿ ಇದೆ. ಆ ಕ್ರಮ ಮಾಡಬೇಕು. ಮೊದಲು ಬಂದಿರೋ ಉತ್ಪತ್ತಿ ಕ್ರಮ ಅಲ್ಲ, ಪ್ರಾದುರ್ಭಾವ ಕ್ರಮ ಅಲ್ಲ. ಆ ರೀತಿ ಎಲ್ಲದರಲ್ಲೂ ಚೇಂಜ್ ಮಾಡ್ತಾ ಹೋಗ್ತಾರೆ. ಅದೇ ವಿಷಯ ವಸ್ತುಗಳನ್ನೇ ಕೆಲಸದ ಉಲ್ಟಾ ಮಾಡಬೇಕು. ವಾಸುದೇವ ಸಂಕ್ರಮದ ಒಂದು ಕ್ರಮ, ಅನಿರುದ್ಧ ಇನ್ನೊಂದು ಕ್ರಮ. ಆದ್ರಿಂದ ಅದಿದೆಲ್ಲ ಎಲ್ಲಿ ಯಾವ ಕ್ರಮ ಹೇಳ್ಬೇಕೋ ಆ ಕ್ರಮ ಮಾಡ್ಬೇಕು ಅಷ್ಟೇ ಹೊರತು ಬೇರೆ ನಾವೇನ್ ಮಾಡಿ ಅದನ್ನೇ ತಿಳ್ಕೊಳ್ಬಿಟ್ಟೆ ರಾಂಗ್ ಆನ್ಸರ್ ಬಂದ್ಬಿಡೋದು. ಹಾಗೆ ಮಾಡಾಗಿಲ್ಲ. ಒಂದು ಕ್ರಮ ಇದೆ. ಇದು ತಾರತಮ್ಯ ಹೇಳ್ಬೇಕೀಗ. ನವಗ್ರಹ ತಾರತಮ್ಯ ಹೇಳೋ ಕ್ರಮ ಬೇರೆ, ದಿಕ್ಕಿನ ಕ್ರಮ ಹೇಳ್ಬೇಕಾದ್ರೆ ಕ್ರಮ ಬೇರೆ. ದಿಕ್ಕುಗಳು ಹೇಳ್ಬೇಕೀಗ, ಪೂರ್ವ ಆತರ ಹೇಳ್ಬೇಕು, ಬೇರೆ ಹೇಳ್ಬಾರ್ದು. ಗೊತ್ತಾಯ್ತಾ? ಈಶಾನ್ಯ ರುದ್ರರು ಕೊನೆಗೆ ಬರ್ತಾರ. ಈ ಗುಂಪಿನಲ್ಲಿ ಅವರೇ ಶ್ರೇಷ್ಠ. ಆಕ್ಚುಲಿ ಅವ್ರ ಕಡೆ ಸೂರ್ಯ ಮಧ್ಯೆ ಬಂದ್ಬಿಡ್ತಾರೆ. ಮತ್ತೆ ಇವೆಲ್ಲ ನೀವು ತದಾಸೆ ಆಗಿಲ್ಲ. ಅವ್ರನ್ನ ಕೆಳಗಣ ಅಂತ ಮೇಲೆ ಬ್ರಹ್ಮದೇವರು 10 ದಿಕ್ಕಾಗ್ಬೇಕು. ಓಕೆ.